ರವಿ ಎಂಬ ಬಾಲಕನು ಸಣ್ಣ ಹಳ್ಳಿಯೊಂದರಲ್ಲಿ ಜನಿಸಿದನು. ಹೊಲಗಳು ಮತ್ತು ಮಣ್ಣಿನ ದಾರಿಗಳ ನಡುವೆ ಬೆಳೆದ ಅವನ ಕುಟುಂಬ ಬಡತನದಲ್ಲಿತ್ತು. ಆದರೆ ಅವನ ತಾಯಿ ಯಾವಾಗಲೂ ಹೇಳುತ್ತಿರುತ್ತಿದ್ದಳು, ಕನಸುಗಳಿಗೆ ಹಣ ಬೇಕಿಲ್ಲ, ಧೈರ್ಯ ಬೇಕು. ರವಿ ಮುಸುಕಿನ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ತಂದೆಗೆ ಹೊಲದ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಮತ್ತು ಶಾಲೆಗೆ ಹೋಗಲು ಮೈಲ್ಗಳಷ್ಟು ನಡೆದು ಹೋಗುತ್ತಿದ್ದ. ಎಲ್ಲ ಕಷ್ಟಗಳ ನಡುವೆಯೂ ಅವನು ತರಗತಿಯಲ್ಲಿ ಮೊದಲ ಸ್ಥಾನ ಪಡೆದ. ಅಭ್ಯಾಸ ಮುಗಿಸಿದ ಬಳಿಕ ರವಿ ಚಿಕ್ಕ ಚೀಲ ಮತ್ತು ದೊಡ್ಡ ಕನಸುಗಳೊಂದಿಗೆ ನಗರಕ್ಕೆ ಹೋದ. ನಗರ ಜೀವನ ಕಠಿಣವಾಗಿತ್ತು. ಹಗಲು ವೇಳೆಯಲ್ಲಿ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ, ರಾತ್ರಿ ಕಂಪ್ಯೂಟರ್ ಕೌಶಲ್ಯಗಳನ್ನು ಕಲಿಯುತ್ತಿದ್ದ. ಹಲವಾರು ಬಾರಿ ಅವನು ಕೈಬಿಡಬೇಕೆನ್ನಿಸಿತು, ಆದರೆ ತಾಯಿಯ ಮಾತುಗಳು ಅವನಿಗೆ ಪ್ರೇರಣೆಯಾಗಿದ್ದುವು. ಒಂದು ದಿನ ಸಣ್ಣ ವ್ಯಾಪಾರಿಗಳು ತಮ್ಮ ವ್ಯವಹಾರ ದಾಖಲೆಗಳನ್ನು ನಿರ್ವಹಿಸಲು ಹೋರಾಡುತ್ತಿರುವುದನ್ನು ಅವನು ಗಮನಿಸಿದ. ಅದು ಅವನಿಗೊಂದು ಅವಕಾಶವಾಯಿತು. ಸಾಲದ ಹಣದಿಂದ ಮತ್ತು ಸ್ನೇಹಿತನ ನೆರವಿನಿಂದ ಅಂಗಡಿ ಮಾಲೀಕರಿಗಾಗಿ ಸರಳ ಮೊಬೈಲ್ ಆಪ್ ಅನ್ನು ರಚಿಸಿದ. ಆರಂಭದಲ್ಲಿ ಯಾರೂ ಅವನನ್ನು ನಂಬಲಿಲ್ಲ. ಆದರೆ ರವಿ ಆಪ್ ಅನ್ನು ಮತ್ತಷ್ಟು ಉತ್ತಮಪಡಿಸಿ ಮೊದಲ ಗ್ರಾಹಕರಿಗೆ ಉಚಿತವಾಗಿ ನೀಡಿದ. ನೆಲೆಗೆ ಅವನ ಆಲೋಚನೆ ದೂರದೂರಿಗೆ ಹರಡಿತು. 2 ವರ್ಷಗಳಲ್ಲಿ ಅವನ ಸ್ಟಾರ್ಟಪ್ ರಾಜ್ಯದಾದ್ಯಂತ ಬೆಳೆಯಿತು. ಅನೇಕ ಯುವಕರಿಗೆ ಉದ್ಯೋಗ ನೀಡಿತು. ರವಿ ತನ್ನ ಹಳ್ಳಿಗೆ ಹಿಂದಿರುಗಿದಾಗ ಬಡ ರೈತನ ಮಗನಾಗಿ ಅಲ್ಲ, ಬಲ್ಕಿ ಪರಿಶ್ರಮ ಮತ್ತು ಸಂಕಲ್ಪವು ವ್ಯಕ್ತಿಯ ಬದುಕನ್ನು ಹೇಗೆ ಬದಲಾಯಿಸಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿ ಮರಳಿದನು. ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವಾಗ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡೋ ವಿಷಯ ಏನಂತಂತಂದರೆ, ಫಸ್ಟು ನಾವು ಯಾವ ಥರ 3D ಕಾರ್ಟೂನ್ ವಿಡಿಯೋಸ್ನ ಸ್ಟೋರಿ ಹಾಕಿ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅದನ್ನ ನಾವು ಇಲ್ಲಿ ಸಿಂಪಲ್ ಸ್ಟೆಪ್ಪಲ್ಲಿ ನಿಮ್ಗೆ ಹೇಳ್ಕೊಡ್ತೀವಿ ಯೂಸಿಂಗ್ ChatGPT ಮತ್ತು ಗೂಗಲ್ AI ಸ್ಟುಡಿಯೋ ಅಪ್ಲಿಕೇಶನ್ ಬಳಸಿ. ಯಾವ ಥರ ಅಂತಂದ್ರೆ ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕಂತಂದ್ರೆ, ನಾವು ChatGPT ಅಪ್ಲಿಕೇಶನ್ ಓಪನ್ ಮಾಡಬೇಕು. ಓಪನ್ ಮಾಡಿ ಇಲ್ಲಿ ಪ್ಲಸ್ ಮಾರ್ಕ್ ಅಂತಿದೆಯಲ್ಲ, ಇದರಲ್ಲಿ ಏನು ಕೊಡ್ಬೇಕಂತಂತಂದರೆ ನಿಮ್ಗೆ ಯಾವ ಥರ ಹೇಳ್ತೋ ಆ ಥರ, ಯಾವ ಥರ ಸ್ಟೋರಿ ಬೇಕೋ ಆ ಥರ ನೀವು ಅದರಲ್ಲಿ ಕೊಟ್ಬಿಟ್ರೆ ಅದು ಪ್ರಾಂಪ್ಟಲ್ಲಿ ಬರುತ್ತೆ. ನಾನು ಏನು ಕೊಟ್ಟಿದ್ದೇನೆ ಅಂತಂದರೆ, ರೈಟ್ ಸ್ಟೋರಿ ಆಫ್ ವಿಲೇಜ್ ಬಾಯ್ ಟು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇನ್ 200 ವರ್ಡ್ಸ್ ಒಳಗೆ ಬರೆದು ಕೊಡು ಅಂತ ಕೊಟ್ಟೀನಿ. ಅಲ್ಲಿ ಏನು ಬಂದೈತೆ ಅಂತಂದರೆ, ಇಯರ್ ಈಸ್ 200 ವರ್ಡ್ಸ್ ಇನ್ಸ್ಪಿರೇಷನಲ್ ಸ್ಟೋರಿ ಆಫ್ ಅ ವಿಲೇಜ್ ಬಾಯ್ ಹೂ ಬಿಕಮ್ಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂತ ಯಾವ ಥರ ಸ್ಟೋರಿ ಬೇಕಲ್ಲ ಆ ಥರ ಬಂದಿದೆ. ಬಟ್ ನಂಗೆ ಕನ್ನಡದಲ್ಲಿ ಬೇಕಾದಾಗ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ, ನಾನು ಕನ್ವರ್ಟ್ ಅಬೌವ್ ಸ್ಟೋರಿ ಇಂಟು ಕನ್ನಡ ಲ್ಯಾಂಗ್ವೇಜ್ ಅಂತ ಬರೆದಿದ್ದೀನಿ. ಸ್ಟೋರಿ ಬರೆದು ಕೊಟ್ಟೈತಿ. ನೆಕ್ಸ್ಟ್ ಸ್ಟೋರಿ ಬರೆದಾದ್ಮೇಲೆ ನನಗೇನಾದ್ರು ಸ್ಟೆಪ್ ಬೈ ಸ್ಟೆಪ್ ಬೇಕಾಗಿತ್ತು. ಅವಾಗ ಏನು ಮಾಡೀನಿ ನಾನು, ರೈಟ್ ಅಬೌವ್ ಸ್ಟೋರಿ ಇನ್ ಸ್ಟೆಪ್ ಬೈ ಸ್ಟೆಪ್ ಸೀನ್ಸ್ ಇನ್ ಅಬೌವ್ ಲ್ಯಾಂಗ್ವೇಜ್ ಓನ್ಲಿ, ಅಂದರೆ ಕನ್ನಡ ಲ್ಯಾಂಗ್ವೇಜ್ದಾಗ ಬೇಕಂತೇಳಿ ಬರೆದು ಕೊಟ್ಟಾಗ ಅದು ಮೇಲ್ಗಡೆ ಏನು ಸ್ಟೋರಿ ಐತಲ್ಲ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಅಂತಂದ್ರೆ ಸನ್ನಿವೇಶ 1, ಸನ್ನಿವೇಶ 2, ಸನ್ನಿವೇಶ 3 ಈ ಥರ ಸನ್ನಿವೇಶದೊಳಗೆ ಬರೆದು ಕಳಿಸೈತಿ. ಆವಾಗ ನಾವು ಇದ್ರ ಮೇಲೆ ಏನೈತೆ ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಟೆಕ್ಸ್ಟ್ ಅಂತ ಕೊಟ್ರೆ ಇದು ಬರುತ್ತೆ. ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಅಂತ ಕೊಟ್ಟು ಇಲ್ಲಿ ಕಾಪಿ ಅಂತ ಕೊಟ್ಟು ನೆಕ್ಸ್ಟ್ ನಾವು ಗೂಗಲ್ ಪ್ಲೇಸ್ಟೋರಿಂದ ನೋಟ್ ಪ್ಯಾಡ್ ಅಂತ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಬಂದು ಕ್ಲಿಪ್ 2 ಅಂತ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ನೀವು ಯಾವ ಥರ ಹೆಸರು ಬೇಕು ಕ್ಲಿಪ್ ಕೊಟ್ಟು ರೈಟ್ ಕ್ಲಿಕ್ ಕೊಟ್ಟರೆ ಇಲ್ಲಿ ಬಂದು ಅವು ಸನ್ನಿವೇಶ ಅಂದ್ರೆ ನಿಮ್ಗೆ ಏನಿರುತ್ತಲ್ಲ ಅದು ಉಳಿತಾವು. ನೆಕ್ಸ್ಟ್ ChatGPT ಅಂದರೆ ಹೋದ್ರು ಇಲ್ಲಿ ಉಳಿದಿರುತ್ತೆ. ನೆಕ್ಸ್ಟ್ ಅದನ್ನ ಸೇವ್ ಅಂತ ಮಾಡೋದು. ಇವಾಗ ನಿಮಗೆ ಅದೇನು ಕ್ಲಿಪ್ 2 ಅಲ್ಲಿ ಏನಿದೆಯಲ್ಲ ಅದು ಸ್ಟೆಪ್ ಬೈ ಸನ್ನಿವೇಶ 2 ಸನ್ನಿವೇಶ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಈ ರೆಕಾರ್ಡ್ ಆಗಿರೋದನ್ನ ಏನು ಮಾಡೋದು ಅಂತಂದರೆ, ನೆಕ್ಸ್ಟು ಕ್ಲಿಪ್ಪಲ್ಲಿ ಇದು ನೆಕ್ಸ್ಟು ಗೂಗಲ್ ಕ್ರೋಮ್ಗೆ ಹೋಗೋದು. ಗೂಗಲ್ ಕ್ರೋಮಲ್ಲಿ AI ಸ್ಟುಡಿಯೋಗೆ ಹೋಗೋದು, aistudio.com ಅಂತ ಕೊಡೋದು, ಅಥವಾ ಗೂಗಲ್ AI ಸ್ಟುಡಿಯೋ ಅಂತ ಕೊಟ್ಬಿಟ್ರೆ ನಿಮಗೆ ಈ ಥರ ಸ್ಕ್ರೀನ್ ಬರುತ್ತೆ. ಗೂಗಲ್ AI ಸ್ಟುಡಿಯೋ ಅಂತ ಕೊಟ್ಟಾಗ AI ಸ್ಟುಡಿಯೋ ಅಂತ ಓಪನ್ ಮಾಡೋದು. ಗೂಗಲ್ AI ಸ್ಟುಡಿಯೋನ ನೀವು ಓಪನ್ ಮಾಡಿದರೆ ಅದರಲ್ಲಿ ಹೋಗಿ ಎನಿಮೇಟ್ ಆ್ಯಂಡ್ ಇಮೇಜ್ ಅಂತ ಇದೆ, ಕೆಳಗಡೆ ಡಿಸ್ಕ್ರೈಬ್ ಯುವರ್ ವಿಡಿಯೋ ಅಂತ ಇರೋದು, ಅದರಲ್ಲಿ ಕ್ಲಿಕ್ ಮಾಡೋದು. ನೀವು ಕ್ಲಿಕ್ ಮಾಡಿ
ಸೆಲೆಕ್ಟ್ ಮಾಡಿ ಪೇಸ್ಟ್ ಮಾಡಿದರೆ ಸನ್ನಿವೇಶ 1 ಸನ್ನಿವೇಶ 2 ಬರುತ್ತೆ. ಬಟ್ ನೀವು ಸನ್ನಿವೇಶ 1 ಮಾತ್ರ ಸೆಲೆಕ್ಟ್ ಮಾಡಬೇಕು. ಸನ್ನಿವೇಶ 1 ಕ್ರಿಯೇಟ್ ಮಾಡಿ ಉಳಿದಿದ್ದನ್ನೆಲ್ಲನೂ ಡಿಲೀಟ್ ಮಾಡಬೇಕು. ನೆಕ್ಸ್ಟು ಆ ಸನ್ನಿವೇಶದ ಮೇಲೆ ಏನಿರುತ್ತಲ್ಲ ಅದ್ರ ಮೇಲೆ ಆ್ಯರೋ ಮಾರ್ಕ್ ಇರೋದನ್ನ ಕ್ಲಿಕ್ ಮಾಡಬೇಕು. ಇವಾಗ ನಂದು ಫೀಚರ್ಸ್ ಮುಗಿದಿರೋದ್ರಿಂದ ನೆಕ್ಸ್ಟು ನೀನು ಅದು ಕ್ಲಿಪ್ಸ್ ಎಲ್ಲ ಡೌನ್ಲೋಡ್ ಮಾಡಿರೋದು ಇಲ್ಲಿರೋದು. ಫಸ್ಟು ಪ್ರಾಂಪ್ಟ್ ಏನಿದೆ ಅಲ್ಲ ಅದಕ್ಕೆ ಬಂದಿರೋದು ವಿಡಿಯೋ ಯಾವ ಥರ ಇದೆ ನೋಡಿ ನೀವು. ಇದು ಫಸ್ಟು ಏನು ಕೊಟ್ಟಿದ್ದೀನಲ್ಲ ಅದಕ್ಕೆ ಜನ್ರೇಟ್ ಆಗಿರೋದು ಇದು ಫಸ್ಟ್ ಕ್ಲಿಪ್ ಏನಿದೆ ಅಲ್ಲ ಇದು ಫಸ್ಟ್ ಕ್ಲಿಪ್ ಜನ್ರೇಟ್ ಆಗಿರೋದು ಫಸ್ಟ್ ಸನ್ನಿವೇಶಕ್ಕೆ. ನೆಕ್ಸ್ಟ್ ಏನಿರೋದು ಅಂತಂದರೆ ನೆಕ್ಸ್ಟು ಸೆಕೆಂಡ್ ಸನ್ನಿವೇಶ ಏನಿದೆ ಅಂತಂದರೆ ಸನ್ನಿವೇಶ 2 ಇದನ್ನ ಕಾಪಿ ಮಾಡೋದು. ಕಾಪಿ ಮಾಡಿ ನೆಕ್ಸ್ಟು ಸನ್ನಿವೇಶನ ಇಲ್ಲಿ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಕೊಟ್ವಿ ಅಂತಂದರೆ ನೆಕ್ಸ್ಟ್ ಏನು ಅಂದರೆ ಮುಸುಕಿನ ದೀಪದ ಬಳಿ ಓದು. ರವಿ ಮುಸುಕಿನ ದೀಪದ ಕಡೆ ಕುರ್ಚಿಯಲ್ಲಿ ಬೆಂಚಿನಲ್ಲಿ ಕುಳಿತಿದ್ದಾನೆ. ಪಠ್ಯಪುಸ್ತಕಗಳನ್ನು ಓದುತ್ತಿದ್ದಾನೆ. ತಾಳ್ಮೆಯಿಂದ ಅಧ್ಯಯನ ಮಾಡುತ್ತಾನೆ ಅಂತ ಏನು ಕ್ಲಿಪ್ ಇರೋದಲ್ಲ ಅದು ಇಲ್ಲಿ ಬರುತ್ತೆ. ಕ್ಲಿಪ್ಪು 2 ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕ್ಲಿಪ್ 2 ಇದು ಕ್ಲಿಪ್ 2 ಅಂದರೆ ಅವ್ನು ಸ್ಟಡಿ ಮಾಡ್ತಿರೋ ರಿಲೇಟೆಡ್ ವಿಡಿಯೋಸು ಈ ಥರ ಬಂದಿದೆ. ನೆಕ್ಸ್ಟು ನೀವು ಈ ಥರ ನೆಕ್ಸ್ಟ್ ಸನ್ನಿವೇಶನ ಹಾಕ್ಕೋಬೇಕು. ನೆಕ್ಸ್ಟ್ ಸನ್ನಿವೇಶನ ಈ ಥರ ಕಾಪಿ ಮಾಡಿ ChatGPTಗೆ ಹೋಗಿ ಡಿಸ್ಕ್ರೈಬ್ ಯುವರ್ ವಿಡಿಯೋದಲ್ಲಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೊಟ್ಟರೆ ನೆಕ್ಸ್ಟ್ ಸನ್ನಿವೇಶ ಥರ್ಡ್ ಸನ್ನಿವೇಶ ಏನಿರೋದು ಅಂತಂದರೆ ಇಲ್ಲಿರೋದು ಅವನು ಎಷ್ಟು ದೂರದ ಮೈಲಿಂದನೋ ಸ್ಕೂಲಿಗೆ ಹೋಗ್ತಾನ ಅಂತ ಹೇಳಿ ಅಂದರೆ ಅವ್ರ ತಂದೆಗೆ ಸಹಾಯ ಮಾಡಿ ಎಷ್ಟು ದೂರದಿಂದ ಹೋಗ್ತಾನಂತ ಈ ಕ್ಲಿಪ್ಪಲ್ಲಿರೋದು. ನೆಕ್ಸ್ಟು ಸನ್ನಿವೇಶನ 4 ಈ ಥರ ಕಾಪಿ ಮಾಡಿ ನೆಕ್ಸ್ಟು ಗೂಗಲ್ AI ಸ್ಟುಡಿಯೋಗೆ ಬಂದು ಈ ಥರ ಪೇಸ್ಟ್ ಮಾಡಿ ಅನಿಮೇಟೆಡ್ ಕೊಟ್ಟರೆ ಅವ್ನು ಚೆನ್ನಾಗಿ ಸ್ಟಡಿ ಮಾಡಿ ಯಾವ ಥರ ಹಳ್ಳಿಯಿಂದ ನಗರಕ್ಕೆ ಹೋಗ್ತಾನಲ್ಲ ಅದು ಈ ಕ್ಲಿಪ್ಪಲ್ಲಿ ಎಷ್ಟು ಕ್ಲಿಯರಾಗಿ ತೋರಿಸಿದ್ದಾರೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟು 5ನೇ ಸ್ಟೆಪ್ಪಲ್ಲಿ ಏನಿದೆ ಸನ್ನಿವೇಶ ಇದರಲ್ಲಿ ನಗರ ಜೀವನದ ಪ್ರಥಮ ಪರೀಕ್ಷೆಗಳು. ಹಗಲು ಚಹಾ ಅಂಗಡಿಯಲ್ಲಿ ಕೆಲಸ, ರಾತ್ರಿ ಕಂಪ್ಯೂಟರ್ ತರಬೇತಿಯಲ್ಲಿ ಕುಳಿತಿರುವ ದೃಶ್ಯ, ದಣಿವನ್ನು ಕಲಿಯುವ ಕಲಿಕೆ ಮುಂದುವರಿಯುವುದು ಅಂತ ಇದನ್ನ ಕಾಪಿ ಮಾಡಿ ಇಲ್ಲಿ ಗೂಗಲ್ AI ಸ್ಟುಡಿಯೋದಲ್ಲಿ ಹಾಕೋದು. ನೆಕ್ಸ್ಟು ಹಾಕಿ ಇದರ ಆ್ಯರೋ ಮೇಲೆ ಕ್ಲಿಕ್ ಮಾಡೋದು. ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಅವನು ಅಲ್ಲಿ ಕೆಲಸ ಮಾಡೋ ಥರ ಟೀ ಅಂಗಡಿಯಲ್ಲಿ ಮತ್ತು ಅದನ್ನು ನೈಟೆಲ್ಲ ಸ್ಟಡಿ ಮಾಡೋ ಥರ ಬಂದಿರೋ. ಈ ಸನ್ನಿವೇಶ ಕಂಪ್ಲೀಟ್ ಆಯಿತು. ನೆಕ್ಸ್ಟು 6ನೇ ಸನ್ನಿವೇಶ ಏನಿರುತ್ತಲ್ಲ ಅದನ್ನ ಕಾಪಿ ಮಾಡಿಕೊಂಡು ಈ ಥರ ಕಾಪಿ ಮಾಡಿಕೊಂಡು AI ಸ್ಟುಡಿಯೋಕ್ಕೆ ಬಂದು ಈ ಥರ ಇಲ್ಲಿ ಡಿಸ್ಕ್ರೈಬ್ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಇಲ್ಲಿ ನೆಕ್ಸ್ಟು ನಾವು ಆ್ಯರೋನ ಸೆಲೆಕ್ಟ್ ಮಾಡಿದರೆ ಕ್ಲಿಪ್ಪು ಈ ಥರ ಜನ್ರೇಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಕ್ಲಿಯರಾಗಿ 3D ಕಾರ್ಟೂನ್ ಸ್ಟೈಲಲ್ಲಿ ತೋರಿಸಿರುತ್ತೆ. ನೆಕ್ಸ್ಟು 7th ಸೀನ್ ಏನಿದೆ ಇದನ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟು ಈ ಥರ ಮಾಡಿದರೆ ನೆಕ್ಸ್ಟು ಇದು ಆ್ಯರೋ ಮೇಲೆ ಕ್ಲಿಕ್ ಮಾಡೋದು. ಈ ಥರ ಏನಿದೆಯಲ್ಲ ಈ ಥರ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್. ನೋಡೋಣ ನೆಕ್ಸ್ಟು ಎಲ್ಲ ಸನ್ನಿವೇಶನೂ ಇದೇ ಥರ ಕ್ರಿಯೇಟ್ ಮಾಡೋದು. 8, 9, 10 ಇವಾಗೇನಿದೆಯಲ್ಲ ಇದನ್ನ ತಗೊಂಡೋಗಿ ಕಾಪಿ ಪೇಸ್ಟ್ ಮಾಡಿ ಇಲ್ಲೇನು ಇಮೇಜ್ ರೆಡಿ ಆಗುತ್ತಲ್ಲ ಇದನ್ನ ನಾವು ನೆಕ್ಸ್ಟು ಏನು ಮಾಡ್ಬೇಕಂತಂದರೆ ನೆಕ್ಸ್ಟು ಎಲ್ಲ ಕ್ಲಿಪ್ಪನ್ನು ಆ್ಯಡ್ ಮಾಡಿ ಇವಾಗ ಏನು ವಿಡಿಯೋ ತೋರಿಸ್ತೀನಲ್ಲ ಫ್ರೆಂಡ್ಸ್ ಹಿಂಗೆ ಬರುತ್ತೆ. ಇವಾಗ ನೋಡಿ ಎಲ್ಲ ಕ್ಲಿಪ್ಪನ್ನು ಆ್ಯಡ್ ಮಾಡಿ ಈ ಥರ ವಿಡಿಯೋ ಮಾಡಿದರೆ ನಮಗೆ ಈ ಥರ ಬರುತ್ತೆ ನೋಡಿ. ರವಿ ಎಂಬ ಬಾಲಕನು ಸಣ್ಣ ಹಳ್ಳಿಯೊಂದರಲ್ಲಿ ಜನಿಸಿದನು. ಹೊಲಗಳು ಮತ್ತು ಮಣ್ಣಿನ ದಾರಿಗಳ ನಡುವೆ ಬೆಳೆದ ಅವನ ಕುಟುಂಬ ಬಡತನದಲ್ಲಿತ್ತು. ಆದರೆ ಅವನ ತಾಯಿ ಯಾವಾಗಲೂ ಹೇಳುತ್ತಿರುತ್ತಿದ್ದಳು, ಕನಸುಗಳಿಗೆ ಹಣ ಬೇಕಿಲ್ಲ, ಧೈರ್ಯ ಬೇಕು. ರವಿ ಮುಸುಕಿನ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ತಂದೆಗೆ ಹೊಲದ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಮತ್ತು ಶಾಲೆಗೆ ಹೋಗಲು ಮೈಲ್ಗಳಷ್ಟು ನಡೆದು ಹೋಗುತ್ತಿದ್ದ. ಎಲ್ಲ ಕಷ್ಟಗಳ ನಡುವೆಯೂ ಅವನು ತರಗತಿಯಲ್ಲಿ ಮೊದಲ ಸ್ಥಾನ ಪಡೆದ. ಅಭ್ಯಾಸ ಮುಗಿಸಿದ ಬಳಿಕ ರವಿ ಚಿಕ್ಕ ಚೀಲ ಮತ್ತು ದೊಡ್ಡ ಕನಸುಗಳೊಂದಿಗೆ ನಗರಕ್ಕೆ ಹೋದ.
ನಗರ ಜೀವನ ಕಠಿಣವಾಗಿತ್ತು. ಹಗಲು ವೇಳೆಯಲ್ಲಿ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ, ರಾತ್ರಿ ಕಂಪ್ಯೂಟರ್ ಕೌಶಲ್ಯಗಳನ್ನ ಕಲಿಯುತ್ತಿದ್ದ. ಹಲವಾರು ಬಾರಿ ಅವನು ಕೈ ಬಿಡಬೇಕೆನ್ನಿಸಿತು, ಆದರೆ ತಾಯಿಯ ಮಾತುಗಳು ಅವನಿಗೆ ಪ್ರೇರಣೆಯಾಗಿದ್ದುವು. ಒಂದು ದಿನ ಸಣ್ಣ ವ್ಯಾಪಾರಿಗಳು ತಮ್ಮ ವ್ಯವಹಾರ ದಾಖಲೆಗಳನ್ನು ನಿರ್ವಹಿಸಲು ಹೋರಾಡುತ್ತಿರುವುದನ್ನ ಅವನು ಗಮನಿಸಿದ. ಅದು ಅವನಿಗೊಂದು ಅವಕಾಶವಾಯಿತು. ಸಾಲದ ಹಣದಿಂದ ಮತ್ತು ಸ್ನೇಹಿತನ ನೆರವಿನಿಂದ ಅಂಗಡಿ ಮಾಲೀಕರಿಗಾಗಿ ಸರಳ ಮೊಬೈಲ್ ಆಪ್ ಅನ್ನು ರಚಿಸಿದ. ಆರಂಭದಲ್ಲಿ ಯಾರೂ ಅವನನ್ನು ನಂಬಲಿಲ್ಲ. ಆದರೆ ರವಿ ಆಪ್ ಅನ್ನು ಮತ್ತಷ್ಟು ಉತ್ತಮಪಡಿಸಿ ಮೊದಲ ಗ್ರಾಹಕರಿಗೆ ಉಚಿತವಾಗಿ ನೀಡಿದ. ನೆಲೆಗೆ ಅವನ ಆಲೋಚನೆ ದೂರದೂರಿಗೆ ಹರಡಿತು. 2 ವರ್ಷಗಳಲ್ಲಿ ಅವನ ಸ್ಟಾರ್ಟ್ಅಪ್ ರಾಜ್ಯದಾದ್ಯಂತ ಬೆಳೆಯಿತು. ಅನೇಕ ಯುವಕರಿಗೆ ಉದ್ಯೋಗ ನೀಡಿತು. ರವಿ ತನ್ನ ಹಳ್ಳಿಗೆ ಹಿಂದಿರುಗಿದಾಗ ಬಡ ರೈತನ ಮಗನಾಗಿ ಅಲ್ಲ, ಬಲ್ಕಿ ಪರಿಶ್ರಮ ಮತ್ತು ಸಂಕಲ್ಪವು ವ್ಯಕ್ತಿಯ ಬದುಕನ್ನು ಹೇಗೆ ಬದಲಾಯಿಸಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿ ಮರಳಿದನು. ರವಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ಹೇಳೋದು ಏನು ಮಾಡ್ತಿದೆ ಅಂತಂದರೆ, ನಿಮಗೆ ಗೂಗಲ್ AI ವಾಯ್ಸಿಂದನೂ ಯಾವ ಥರ ವಾಯ್ಸ್ ಆ್ಯಡ್ ಮಾಡಬೇಕು ಅಂತ ಇಲ್ಲಿ ಗೂಗಲ್ AI ಸ್ಟುಡಿಯೋದಲ್ಲಿ ಬಂದುಬಿಟ್ಟು ಇವಾಗ ಇದು ವಿಡಿಯೋದಲ್ಲಿರುತ್ತೆ, ಇನ್ನೊಂದು ಆಡಿಯೋ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಗೂಗಲ್ AI ಸ್ಟುಡಿಯೋದಲ್ಲಿ ಹೋಗಿ ಜನರೇಟ್ ಸ್ಪೀಚ್ ಅಂತ ಬರುತ್ತೆ. ಈ ಥರ ಸಿಂಬಲ್ ಇರೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬಂದಿರುತ್ತೆ ಫ್ರೆಂಡ್ಸ್. ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಗಲ್ ಸ್ಪೀಕರ್ ಆಡಿಯೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ್ದು ಬೇಕಲ್ಲ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡ್ಕೊಂಡು ಏನಿರೋದಲ್ಲ, ಇವಾಗ ನೋಟ್ ಪ್ಯಾಡಲ್ಲಿ ನಿಮ್ದು ಏನಿರುತ್ತಲ್ಲ ಮ್ಯಾಟ್ರು, ಇದನ್ನ ಕ್ಲಿಪ್ಪಲ್ಲಿ ಇರುತ್ತಲ್ಲ, ಇದನ್ನ ಕ್ಲಿಪ್ಪನ್ನು ಎಲ್ಲನೂ ಒಂದೇ ಸಲ ಏನು ಮಾಡೋದು, ಎಲ್ಲ ಕ್ಲಿಪ್ಪನ್ನು ಒಂದೇ ಸಲ ಸೆಲೆಕ್ಟ್ ಮಾಡ್ಕೋದು. ಈ ಥರ ಮಾಡಿ. ಇಲ್ಲ ಅಂತಂದರೆ ಸಿಂಪಲ್ ಸ್ಟೆಪ್ ಬೈ ಸ್ಟೆಪ್ ಹಾಕೋಕೆನ ನೀವು ಇಲ್ಲಿ ChatGPTಯಲ್ಲಿ ಓಪನ್ ಮಾಡಿ, ಇಲ್ಲಿ ಒಂದ್ಸಲ ರೈಟ್ ಕ್ಲಿಕ್ ಮಾಡಿ, ಸೆಲೆಕ್ಟ್ ಆಲ್ ಕೊಟ್ಟು ಕಾಪಿ ಅಂತ ಹೇಳಿ ವಾಪಸ್ಸು ಬಂದು ಇಲ್ಲಿಷ್ಟು ಏನು ಟೆಕ್ಸ್ಟ್ ಏನಿರುತ್ತಲ್ಲ ಎಲ್ಲನೂ ಕಾಪಿ ಪೇಸ್ಟ್ ಮಾಡಿ. ಎಲ್ಲನೂ ಬಂದಿರುತ್ತೆ. ಇವಾಗ ಏನು ಬಂದಿರುತ್ತೆ ಅಂತಂದರೆ ರನ್ ಕಂಟ್ರೋಲ್ ಅಂತಂದರೆ ನಿಮಗೆ ಈ ಥರ ಏನಿರುತ್ತಲ್ಲ ಇಲ್ಲಿ ಇವಾಗ ಎಲ್ಲನೂ ನಿಮ್ಮ ಪ್ರತಿ ಸನ್ನಿವೇಶ ಇರುತ್ತಲ್ಲ ಅದದ್ದು ಸ್ಟೆಪ್ ಬೈ ಸ್ಟೆಪ್ ಏನು ಇರುತ್ತಲ್ಲ ಕ್ರಿಯೇಟ್ ಆಗುತ್ತೆ. ನೀವು ಏನಿರುತ್ತಲ್ಲ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ನಾದ್ರು ಹಾಕ್ಬೋದು, ಸನ್ನಿವೇಶ ಅಥವಾ ಪೂರ್ತಿ ಇದಕ್ಕಿಂತ ಮುಂಚೆ ಏನು ಸ್ಟೋರಿ ಇರುತ್ತಲ್ಲ ಅದನ್ನ ಹಾಕಿದ್ರು ನಿಮ್ಗೆ ಏನಿರುತ್ತಲ್ಲ ಇದರಲ್ಲಿ ಎಕ್ಸಾಕ್ಟಾಗಿ ವಾಯ್ಸು ಕ್ಲಿಯರಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಏನಿದೆ ಅಂತಂದರೆ ಕ್ಲಿಪ್ಪು ಜನ್ರೇಟ್ ಆಗಿದೆ, ಅದು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ಲಿಕ್ಕಲ್ಲಿ ಡೌನ್ಲೋಡ್ ಅಂತ ಕೊಟ್ಟು ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟ್ ಡೌನ್ಲೋಡಲ್ಲಿ ಬಂದು ಇವಾಗ ವಾಯ್ಸ್ ಕ್ಲಿಪ್ ಇರೋದಲ್ಲ, ವಾಯ್ಸ್ ಕ್ಲಿಪ್ ರವಿ ಕ್ಲಿಪ್ ಸ್ಟೋರಿ ಅಂತೇಳಿ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಇವಾಗ ಕೇಳಿ. ರವಿ ಎಂಬ ಬಾಲಕನು ಸಣ್ಣ ಹಳ್ಳಿಯೊಂದರಲ್ಲಿ ಜನಿಸಿದನು. ಹೊಲಗಳು ಮತ್ತು ಮಣ್ಣಿನ ದಾರಿಗಳ ನಡುವೆ ಬೆಳೆದ ಅವನ ಕುಟುಂಬ ಬಡತನದಲ್ಲಿತ್ತು. ಆದರೆ ಅವನ ತಾಯಿ ಯಾವಾಗಲೂ ಹೇಳುತ್ತಿರುತ್ತಿದ್ದಳು, ಕನಸುಗಳಿಗೆ ಹಣ ಬೇಕಿಲ್ಲ, ಧೈರ್ಯ ಬೇಕು. ರವಿ ಮುಸುಕಿನ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ, ತಂದೆಗೆ ಹೊಲದ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಮತ್ತು ಶಾಲೆಗೆ ಹೋಗಲು ಮೈಲ್ಗಳಷ್ಟು ನಡೆದು ಹೋಗುತ್ತಿದ್ದ. ಎಲ್ಲ ಕಷ್ಟಗಳ ನಡುವೆಯೂ ಅವನು ತರಗತಿಯಲ್ಲಿ ಮೊದಲ ಸ್ಥಾನ ಪಡೆದ. ಅಭ್ಯಾಸ ಮುಗಿಸಿದ ಬಳಿಕ ರವಿ ಚಿಕ್ಕ ಚೀಲ ಮತ್ತು ದೊಡ್ಡ ಕನಸುಗಳೊಂದಿಗೆ ನಗರಕ್ಕೆ ಹೋದ. ನಗರ ಜೀವನ ಕಠಿಣವಾಗಿತ್ತು. ಹಗಲು ವೇಳೆಯಲ್ಲಿ ಇಷ್ಟು ಯೂಸ್ ಮಾಡಿಕೊಂಡು ನೀವು ಎಲ್ಲ ಕ್ಲಿಪ್ ಬೈ ಕ್ಲಿಪ್ ಹಾಕಿ ಆಮೇಲೆ ಇನ್ಶಾರ್ಟಲ್ಲಿ ವಿಡಿಯೋನ ಡೌನ್ಲೋಡ್ ಮಾಡಿದ್ರೆ ನಿಂಗೆ ತೋರಿಸಿದ ಥರ ಬರುತ್ತೆ. ಫೈನಲಿ ಲಾಸ್ಟಲ್ಲಿ ಎಲ್ಲ ಏನು ನೀವು ಇನ್ಶಾರ್ಟ್ ಅಂತ ಆ್ಯಪ್ ಇದೆಯಲ್ಲ ಅದನ್ನ ಬಳಸ್ಕೊಂಡು ಎಲ್ಲ ಕ್ಲಿಪ್ನ ಎಲ್ಲ ರೆಡಿ ಮಾಡಿದ್ಮೇಲೆ ನಿಮ್ಮ ವಿಡಿಯೋ ರೆಡಿ ಆಯಿತು ಫ್ರೆಂಡ್ಸ್. ಇಷ್ಟು ಹೇಳಿ ನೆಕ್ಸ್ಟ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇದೇ ಥರ ಸ್ಟೋರಿನ ನಮ್ಮ